ಸ್ನೇಹಿತರೆ, ಇವತ್ತು ನಾವು ಮನೋವಿಜ್ಞಾನದ ವಿಕಾಸದ ಬಗ್ಗೆ ನೋಡ್ತಾ ಹೋಗೋಣ. ಇದರಲ್ಲಿ ತತ್ವಶಾಸ್ತ್ರದ ಅಮೂರ್ತ ಕಲ್ಪನೆಗಳಿಂದ ವಸ್ತುನಿಷ್ಠ ವಿಜ್ಞಾನದವರೆಗೆ ಮನೋವಿಜ್ಞಾನ ಯಾವ ರೀತಿ ಆರಂಭವಾಯಿತು ಅನ್ನೋದನ್ನು ಮೊದಲೇ ಟಾಪಿಕಲ್ಲಿ ನಾವು ಕಂಪ್ಲೀಟ್ ತಿಳ್ಕೊಂಬಿಡೋಣ. ಹಾಗಾದರೆ ಬನ್ನಿ, ತಡ ಮಾಡೋದಕ್ಕೆ ವಿಷಯಕ್ಕೆ ಹೋಗೋಣ. ಇಲ್ಲಿ ಮೂಲ ಪರಿಕಲ್ಪನೆಯು ಅಂತ ಬಂದಾಗ ಪ್ರಮುಖವಾಗಿ ನಾವು ಈ ಮನೋವಿಜ್ಞಾನದ ಈ ಒಂದು ಗ್ರೀಕ್ ಪದಗಳೇನಿವೆ ಇವುಗಳ ಬಗ್ಗೆ ಸ್ಪಷ್ಟವಾಗಿ ನೋಡ್ತಾ ಹೋಗೋಣ. ಮನೋವಿಜ್ಞಾನದ ಪದ ಯಾವ ರೀತಿ ಹುಟ್ಕೊಳ್ತು ಅಂತ. ಇದರಲ್ಲಿ ಫಸ್ಟ್ ಬರುವಂಥದ್ದು ನಮಗೆ ಈ ಒಂದು ಸೈಕೆ ಅನ್ನೋ ಪದ ಏನಿದೆ, ಲಾಗಸ್ ಅನ್ನೋ ಪದ ಇದೆ, ಅದು ಸೇರ್ಕೊಂಡು ಮನೋವಿಜ್ಞಾನವಾಯಿತು. ಯಾವ ರೀತಿ ಆಯ್ತು ಅಂದರೆ, ಸೈಕೆ ಅನ್ನೋ ಪದ, ಈ ಸೈಕೆ ಅನ್ನೋ ಪದ ಅಂದರೆ ಅರ್ಥ ಆತ್ಮ ಅಂತ ಅರ್ಥ. ಹಾಗಾದರೆ ಲಾಗಸ್ ಅನ್ನೋ ಪದ ವಿಜ್ಞಾನ ಅಥವಾ ಅಧ್ಯಯನ ಎಂದರ್ಥ. ಹಾಗಾದರೆ ಒಟ್ಟಾರೆಯಾಗಿ ಮನೋವಿಜ್ಞಾನ ಅಂತಾಯಿತು. ಸೈಕೆ ಅಂದರೆ ಆತ್ಮದ ಅಧ್ಯಯನ, ಲಾಗಸ್ ಅಂದರೆ ವಿಜ್ಞಾನ ಅಥವಾ ಅಧ್ಯಯನ, ಕೊನೆಗಿದು ಮನೋವಿಜ್ಞಾನ ಅಂತ ಆಯಿತು. ಹಾಗಾದರೆ ನಿಮಗೆ ಅರ್ಥ ಮಾಡ್ಕೊಳ್ಳಿ, ಬೇನ್ ಇಂಪಾರ್ಟೆಂಟ್ ಪಾಯಿಂಟು. ಇಲ್ಲಿ ಜರ್ಮನಿಯ ಒಂದು ರುಡಾಲ್ಫ್ ಕೊಕೆಲ್ ಅವರು ಏನಿದ್ದಾರೆ, ಇವರು ಸೈಕಾಲಜಿ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದಂಥ ವ್ಯಕ್ತಿ ಇವರು. ರುಡಾಲ್ಫ್ ಗೋಕೆಲ್ ನೆನ್ಪಿಟ್ಕೊಳ್ತಾ ಹೋಗಿ, ಇವರು ಜರ್ಮನ್ ತತ್ವಜ್ಞಾನಿ. ಇವರು ಸೈಕಾಲಜಿ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದಂಥ ವ್ಯಕ್ತಿ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಬನ್ನಿ ಮುಂದಕ್ಕೆ ಹೋಗೋಣ. ಹಾಗಾದರೆ ಇಲ್ಲಿ ಪ್ರಮುಖವಾಗಿ ನೋಡ್ಕೋಬೇಕಾಗಿರೋದು ಹಂತ 1, ಹಂತ 2, ಹಂತ 3, ಹಂತ 4 ಅಂತ ಬರುತ್ತೆ. ಇದರಲ್ಲಿ ಏನು ಪಾಯಿಂಟ್ ಅಂತ ಬಂದಾಗ, ಮೊದಲನೇ ಹಂತ ಹೇಳುತ್ತೆ ಆತ್ಮದ ಅಧ್ಯಯನ. ಸೈಕಾಲಜಿ ಅನ್ನೋದು ಆತ್ಮದ ಅಧ್ಯಯನ. ಎರಡನೇ ಹಂತ ಹೇಳುತ್ತಿಲ್ಲ ಆತ್ಮದ ಅಧ್ಯಯನವಲ್ಲ, ಮನಸ್ಸಿನ ವಿಜ್ಞಾನ ಅಂತ ಹೇಳುತ್ತೆ. ಮೂರನೇ ಅಧ್ಯಯನ ಹೇಳ್ತಿಲ್ಲ ಪ್ರಜ್ಞಾನುಭವದ ವಿಜ್ಞಾನ ಅಂತೇಳಿದೆ. ನಾಲ್ಕನೇ ಅಂತ ಹೇಳ್ತಿಲ್ಲ ವರ್ತನೆ ವಿಜ್ಞಾನ ಅಂತ ಹೇಳುತ್ತೆ. ಹಾಗಾದರೆ ನೋಡ್ರಿ, ಸೈಕಾಲಜಿ ಎಂಬ ಪದ ಮೊದಲು ಆತ್ಮ ಅಧ್ಯಯನ ಆಗಿತ್ತು, ಆಮೇಲೆ ಆತ್ಮವನ್ನು ಕಳ್ಕೊಂಡು ಮನಸ್ಸಿನ ವಿಜ್ಞಾನ ಆಗುತ್ತೆ, ಆಮೇಲೆ ಮನಸ್ಸನ್ನು ಕಳ್ಕೊಂಡು ಪ್ರಜ್ಞಾನುಭವದ ವಿಜ್ಞಾನ ಆಗುತ್ತೆ. ಈಗ ಪ್ರೆಸೆಂಟಾಗಿ ವರ್ತನೆಯ ಅಧ್ಯಯನ ಅಂತೇಳಿ ಕರಿತಾ ಹೋಗ್ತೀವಿ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಮೊದಲ ಹಂತದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಆತ್ಮ ಅಧ್ಯಯನ ಬಗ್ಗೆ ತಿರಸ್ಕರಿಸಲ್ಪಟ್ಟಿತು ಅಂತ. ಹಾಗಾದರೆ ಆತ್ಮದ ಅಧ್ಯಯನ ಅಂತ ಹೇಳಿದ್ವಿ, ಆತ್ಮದ ಅಧ್ಯಯನ ಹೇಗೆ ತಿರಸ್ಕರಿಸಲ್ಪಟ್ಟಿತು ಅಂತ. ಹಾಗಾದರೆ ಆತ್ಮದ ಅಧ್ಯಯನ ಯಾಕೆ ತಿರಸ್ಕಾರ ಮಾಡಲ್ಪಟ್ಟಿತು ಅಂತ ಇಲ್ಲಿ ನೋಡಿ. ಪ್ರಾರಂಭಿಕದ ನಂಬಿಕೆ ಏನಾಗಿತ್ತು ಅಂತ ಬಂದಾಗ, ಪ್ರಾರಂಭಿಕದ ನಂಬಿಕೆ ಆತ್ಮದ ಸ್ವರೂಪವನ್ನು ನಿರ್ದಿಷ್ಟ ಪದಗಳಲ್ಲಿ ವ್ಯಾಖ್ಯಾನ ಮಾಡೋಕ್ಕಾಗಲಿಲ್ಲ, ಮತ್ತು ಅದಕ್ಕೆ ಯಾವುದೇ ವಸ್ತುನಿಷ್ಠ ಪುರಾವೆಗಳಿರಲಿಲ್ಲ. ಹಾಗಾಗಿ ಗ್ರೀಕ್ ತತ್ವಶಾಸ್ತ್ರಜ್ಞ ಡೆಮೋಕ್ರಟಿಸ್ ಅಂತ ಏನು ಹೇಳ್ತೀವಿ, ಇವರ ಪ್ರಕಾರ ಆತ್ಮವು ದೇಹದ ಕಣಗಳಿಂದ ಮಾಡಲ್ಪಟ್ಟಿದೆ. ಹಾಗಾದರೆ ಆತ್ಮವು ದೇಹದಕ್ಕಾಗಿ ಇದು ಒಂದು ವಿಜ್ಞಾನವಲ್ಲ ಅಂತೇಳಿ ಇದನ್ನು ತಿರಸ್ಕಾರ ಮಾಡ್ತೀವಿ. ಹಾಗಾದರೆ ಆರಂಭದಲ್ಲಿ ಆತ್ಮದ ಅಧ್ಯಯನ ಆಯಿತು, ಆತ್ಮದ ಅಧ್ಯಯನ ಈಗ ತಿರಸ್ಕಾರ ಆಯಿತು. ನೆಕ್ಸ್ಟ್ ಯಾವ ಅಧ್ಯಯನ? ಎರಡನೇ ಹಂತ, ಇದು ಮನಸ್ಸಿನ ಅಧ್ಯಯನವಾಯಿತು. ಹಾಗಾದರೆ ಎರಡನೇ ಹಂತ ಮನಸ್ಸು ವಿಜ್ಞಾನವಾಗಲು ಏಕೆ ವಿಫಲವಾಯಿತು ಅಂತ. ಹಾಗಾದ್ರೆ ನೋಡಿ, ಪರ್ಯಾಯ ವ್ಯಾಖ್ಯಾನ ಅಂತ ಬಂದಾಗ ನಾವು ವಿಷಯ ನೋಡ್ತಾ ಹೋಗ್ತೀವಿ. ಇಲ್ಲಿ ಆತ್ಮದ ಅಧ್ಯಯನ ನಂತರ ತತ್ವಶಾಸ್ತ್ರಜ್ಞರು ಈ ಒಂದು ಮನೋವಿಜ್ಞಾನವನ್ನು ಮನಸ್ಸಿನ ವಿಜ್ಞಾನ ಅಂತ ಕರೆದು ಸೈನ್ಸ್ ಈಸ್ ಎ ಮೈಂಡ್ ಅಂತ ಕರೆದುಬಿಟ್ರು. ಆದರೆ ಇದು ಯಾಕೆ ತಿರಸ್ಕಾರ ಆಯಿತು ಅಂತ ಬಂದಾಗ, ಇಲ್ಲಿ ಪ್ರಮುಖವಾಗಿ ಈ ಮನಸ್ಸಿನ ಸ್ವರೂಪವನ್ನು ಅರಿಯುವುದು ತುಂಬ ಕಷ್ಟ. ಮನಸ್ಸಿನ ಸ್ವರೂಪವನ್ನು ಅರಿಯುವುದು ತುಂಬ ಕಷ್ಟ. ಆ ಕಾರಣಕ್ಕೋಸ್ಕರವಾಗಿ ಇದನ್ನು ಪ್ರಯೋಗಕ್ಕೊಳಪಡಿಸುವುದು ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿ ಇದೂ ಸಹಿತ ತಿರಸ್ಕಾರವಾಯಿತು. ಹಾಗಾದರೆ ಮೊದಲು ಆತ್ಮ ತಿರಸ್ಕಾರವಾಯಿತು, ಆಮೇಲೆ ಮನಸ್ಸು ತಿರಸ್ಕಾರವಾಯಿತು. ಮುಂದೆ ಮೂರನೇ ಭಾಗಕ್ಕೆ ಬಂದಾಗ ಪ್ರಜ್ಞಾನುಭವದ ವಿಜ್ಞಾನ ಅಂತ ಕರ್ಕೊಳ್ತೀವಿ. ಪ್ರಜ್ಞಾನುಭವದ ವಿಜ್ಞಾನ ಹಾಗಾದರೆ ಅರೆ ಪ್ರಜ್ಞಾವಸ್ಥೆ, ಸ್ತುಪ್ರಜ್ಞಾವಸ್ಥೆ ಅಂತ ಬರ್ತವೆ. ಹಾಗಾದರೆ ಈ ಒಂದು ವ್ಯಾಖ್ಯಾನವು ಕೇವಲ ಪ್ರಜ್ಞಾಪೂರ್ವಕ ಕ್ರಿಯೆಗಳನ್ನು ಮಾತ್ರ ಪರಿಗಣಿಸುತ್ತೆ. ಮನುಷ್ಯನ ಮೇಲೆ ಪ್ರಭಾವ ಬೀರುವ ಅಗೋಚರ ಸ್ಥಿತಿಗಳನ್ನು ಅರೆ ಪ್ರಜ್ಞಾ ಮತ್ತು ಸುಪ್ರಜ್ಞಾವಸ್ಥೆಗೆ ಗಣನೆಗೆ ತೆಗೆದುಕೊಳ್ಳದೆ ಕಾರಣ ಇದೂ ಸಹಿತ ಅಪೂರ್ಣವೆಂದು ಪರಿಗಣಿಸಲಾಯಿತು. ಇದನ್ನು ಸಹಿತ ನಾವು ತಿರಸ್ಕಾರ ಮಾಡಿದ್ವಿ. ಮೂರನೇದು ಪ್ರಜ್ಞೆಯನ್ನು ಕಳ್ಕೊಳ್ಳಿತ್ತು. ಇನ್ನೆಷ್ಟು ಬರುವಂಥದ್ದು ಈಗ ಒಂದು ವಾಕ್ಯನ ನೋಡ್ರಿ, ವುಡ್ವರ್ತ್ ಅವರ ಐತಿಹಾಸಿಕ ಸಂಶ್ಲೇಷಣೆ ಏನಿದೆ. ಹಾಗಾದರೆ ಮನೋವಿಜ್ಞಾನವು ಮೊದಲು ಆತ್ಮವನ್ನು ಕಳೆದುಕೊಂಡಿತು, ನಂತರ ಮನಸ್ಸನ್ನು ಕಳೆದುಕೊಂಡಿತು, ಅನಂತರ ಅದು ಪ್ರಜ್ಞೆಯನ್ನು ಕಳೆದುಕೊಂಡು ಆದಾಗ್ಯೂ ಇದು ಇಂದೀಗ ಒಂದು ವರ್ತನೆ ಉಳ್ಳ ವಿಜ್ಞಾನವಾಗಿದೆ ಅಂತ ಹೇಳ್ತಾ ಹೋಗ್ತಾರೆ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವುಡ್ವರ್ತ್ ಅವರ ಒಂದು ಹೇಳಿಕೆ, ಮನೋವಿಜ್ಞಾನವು ಮೊದಲು ಆತ್ಮವನ್ನು ಕಳ್ಕೊಳ್ತು, ನಂತರ ಮನಸ್ಸನ್ನು ಕಳ್ಕೊಳ್ತು, ತದನಂತರ ಪ್ರಜ್ಞೆಯನ್ನು ಕಳ್ಕೊಂಡು ಈಗ ಒಂದು ವರ್ತನೆಯ ಅಧ್ಯಯನ ಅಂತೇಳಿ ಕರಿತಾ ಹೋಗ್ತೀವಿ. ವೆರಿ ವೆರಿ ಇಂಪಾರ್ಟೆಂಟು, ಎಕ್ಸಾಮ್ಸಲ್ಲಿ ಕೇಳ್ತಾ ಹೋಗ್ತಾರೆ ವುಡ್ವರ್ತ್ ಅವರ ಹೇಳಿಕೆ. ಹಾಗಾದರೆ ಅಂತಿಮ ಹಂತ ಏನಾಗಿದೆ ಅಂತ ಬಂದಾಗ, ಅಂತಿಮವಾಗಿ ಇದು ವರ್ತನಾ ವಿಜ್ಞಾನವಾಗಿ ಉದಯ ಆಯಿತು. ಹಾಗಾದರೆ ಯಾರವರು? ಅಮೆರಿಕನ್ ಮನೋವಿಜ್ಞಾನಿ JB ವ್ಯಾಟ್ಸನ್ ಈ ಪದವನ್ನು ಹೆಚ್ಚು ಪ್ರಚಾರಗೊಳಿಸಿದ. ಹಾಗಾದರೆ ಅಂತಿಮವಾಗಿ ವರ್ತನೆಯ ಅಧ್ಯಯನ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ಯಾರಂದರೆ
JB ವ್ಯಾಟ್ಸನ್ ಇವರು ಅಮೇರಿಕನ್ ಮನೋವಿಜ್ಞಾನಿ. ಇವರು ವರ್ತನೆಯ ವಿಜ್ಞಾನ ಅಂತೇಳಿ ಡಿಸೈಡ್ ಮಾಡ್ತಾರೆ. ಹಾಗಾದರೆ ಇದರಲ್ಲಿ ಏನಿದೆ ಅಂತ ಬಂದಾಗ ವಸ್ತುನಿಷ್ಠ ವಿಶ್ಲೇಷಣೆ ಇದೆ, ವಿಶಾಲ ವ್ಯಾಪ್ತಿ ಇದೆ, ಸಮಗ್ರ ಚಟುವಟಿಕೆ ಇದೆ. ಆ ಒಂದು ಕಾರಣಕ್ಕೋಸ್ಕರವಾಗಿ ಮನೋವಿಜ್ಞಾನ ಇಂದು ವರ್ತನೆಯ ಅಧ್ಯಯನವಾಗಿ ಮಾರಲ್ಪಟ್ಟಿದೆ. ಹಾಗಾದರೆ ಈ ಮನೋವಿಶ್ಲೇಷಣೆ ಅಂತ ಬಂದಾಗ, ವಸ್ತುನಿಷ್ಠ ವೀಕ್ಷಣೆ ಅಂತ ಬಂದಾಗ ಕೇವಲ ಗೋಚರಿಸುವ ಕ್ರಿಯೆಗಳ ಅಧ್ಯಯನ, ವಿಶಾಲವಾದ ವ್ಯಾಪ್ತಿ ಮನುಷ್ಯರು, ಪ್ರಾಣಿಗಳು, ವಯಸ್ಕರು ಮತ್ತು ಮಕ್ಕಳ ವರ್ತನೆಯನ್ನು ಅಧ್ಯಯನ ಮಾಡೋದು, ಸಮಗ್ರ ಚಟುವಟಿಕೆ ಅಂತ ಬಂದ ಬಾಹ್ಯ ಆಂತರಿಕ ಚಟುವಟಿಕೆಗಳನ್ನು ಇವು ಸತೆ ಸೇರಿರುವ ಕಾರಣಕ್ಕಾಗಿ ಇದು ಒಂದು ವರ್ತನೆಯ ಅಧ್ಯಯನ ಅಂತೇಳಿ ಕರಿತಾ ಹೋಗ್ತೀವಿ. ಹಾಗಾದರೆ ಈ ಒಂದು ಮನೋವಿಜ್ಞಾನದಲ್ಲಿ ನಾವು ನೋಡ್ಕೋಬೇಕಾಗಿರೋ ವಿಷಯಗಳು, ಈ ಮನೋವಿಜ್ಞಾನ ಒಂದು ವಿಜ್ಞಾನವೇ ಏಕೆ ಅಂತ ಬಂದಾಗ ಒಂದೊಂದೇ ನಾವು ಡಿಟೇಲ್ ನೋಡ್ತಾ ಹೋಗ್ತೀವಿ. ಅದರಲ್ಲಿ ಮುನ್ಸೂಚನೆ ಮತ್ತು ನಿಯಂತ್ರಣ ಅಂತ ಬರುತ್ತೆ, ದತ್ತಾಂಶಗಳ ಸಂಗ್ರಹ ಅಂತ ಬರುತ್ತೆ. ಅದ್ರ ಜೊತೆಗೆ ನಾವು ಕೆಲವೊಂದು ಕಾನ್ಸೆಪ್ಟ್ಗಳು ನೋಡ್ತಾ ಹೋಗ್ತೀವಿ. ನೋಡಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮುನ್ಸೂಚನೆ ಮತ್ತು ನಿಯಂತ್ರಣ, ದತ್ತಾಂಶಗಳ ಸಂಗ್ರಹ, ಕಾರ್ಯಕಾರಣ ಸಂಬಂಧ, ಪ್ರಾಯೋಗಿಕ ಪರೀಕ್ಷೆಗಳು ಅಂತ ಕರಿತೀವಿ. ಇವೆಲ್ಲವೂ ಸಹಿತ ಇಲ್ಲಿರೋ ಕಾರಣಕ್ಕಾಗಿ ಇದೊಂದು ವರ್ತನೆಯ ಅಧ್ಯಯನ ಅಂತ ಹೇಳಿ ಕರಿತಾ ಹೋಗ್ತೀವಿ. ಹಾಗಾದರೆ ಮುನ್ಸೂಚನೆ ಮತ್ತು ನಿಯಂತ್ರಣ ಅಂತ ಬಂದಾಗ ಮಾನವನ ವರ್ತನೆಯನ್ನು ನಿಖರವಾಗಿ ಮುನ್ಸೂಚಿಸುವುದು ಮತ್ತು ನಿಯಂತ್ರಿಸಬಹುದು ಅಂತ. ಇನ್ನು ದತ್ತಾಂಶಗಳ ಸಂಗ್ರಹಣೆ ಅಂತ ಬಂದಾಗ ನೋಡಿರಿ, ಮಾನವನ ವರ್ತನೆ ನಿಯಂತ್ರಣ ಮತ್ತು ಇನ್ನು ದತ್ತಾಂಶಗಳನ್ನು ಕ್ರೋಢೀಕರಿಸೋದು ಅಂದರೆ ವ್ಯಕ್ತಿಗಳ ಮತ್ತು ಗುಂಪಿನ ವರ್ತನೆಯನ್ನು ವಿಶ್ಲೇಷಿಸಲು ವಸ್ತುನಿಷ್ಠ ಸಾಕ್ಷ್ಯಗಳನ್ನು ಬಳಸುವಂಥದ್ದು. ಇನ್ನು ಕಾರ್ಯಕಾರಣ ಸಂಬಂಧ ಅಂತ ಬಂದಾಗ ವರ್ತನೆಗೆ ಕಾರಣವಾದ ಅಂಶಗಳನ್ನು ಕಂಡುಹಿಡಿಯುವುದು. ಮತ್ತು ಇನ್ನು ಪ್ರಾಯೋಗಿಕ ಪರೀಕ್ಷೆ ಅಂತ ಬಂದಾಗ ಪ್ರಮುಖವಾಗಿ ನಾವು ನೋಡ್ತಾ ಹೋಗ್ತೀವಿ, ಸನ್ನಿವೇಶಗಳ ಆಧಾರದ ಮೇಲೆ ಪ್ರಾಯೋಗಿಕವಾಗಿ ವ್ಯಕ್ತಿಗಳನ್ನು ಪರಿಶೀಲಿಸುವಂಥ ಪರಿಕಲ್ಪನೆ. ಹಾಗೆ ಎಷ್ಟು ಅದ್ಭುತವಾದ ಕಾನ್ಸೆಪ್ಟನ್ನು ನಾವು ತಂದಿದ್ದೀವಿ ನಿಮಗೋಸ್ಕರವಾಗಿ. ಹಾಗಾದರೆ ಮುಂದೆ ಏನಾಯಿತು ಅಂತ ಬಂದಾಗ ಮನೋವಿಜ್ಞಾನದ ಕೆಲವೊಂದು ವ್ಯಾಖ್ಯೆಗಳನ್ನು ಕೇಳ್ತಾ ಹೋಗ್ತಾರೆ. ವೆರಿ ಇಂಪಾರ್ಟೆಂಟು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೆನ್ಪಿಟ್ಕೊಳ್ಳಬೇಕಾಗತ್ತೆ. ಯಾವ್ಯಾವ ವ್ಯಾಖ್ಯಾನಗಳು ಅಂತ ನೋಡ್ತಾ ಹೋಗೋಣ. ಒಂದು ವುಡ್ವರ್ತ್ ವ್ಯಾಖ್ಯಾನ, ವುಡ್ವರ್ತ್ ಮತ್ತು ಮಾರ್ಕ್ವಸ್ಸು. ಇನ್ನೊಂದು ಕ್ರೋ ಅಂಡ್ ಕ್ರೋ ಮತ್ತು ಸ್ಕಿನ್ನರು ಮತ್ತು JB ವ್ಯಾಟ್ಸನ್ ಇವರ ಹೇಳಿಕೆಗಳನ್ನು ನೋಡ್ತಾ ಹೋಗ್ತೀವಿ. ಹಾಗಾದರೆ ನೋಡಿ, ಹಿಂಟ್ ಕೊಟ್ಟಿದ್ದೀನಿ ನಿಮಗೆ ನೆನ್ಪಿಟ್ಕೊಳಕ್ಕೆ. ಈ ವುಡ್ವರ್ತ್ ಮತ್ತು ಮಾರ್ಕ್ವಸ್ ಹೇಳ್ತಾ ಹೋಗ್ತಾರೆ, ಇವರು ಪರಿಸರದ ಬಗ್ಗೆ ಜಾಸ್ತಿ ಫೋಕಸ್ ಕೊಡ್ತಾರೆ. ಕ್ರೋ ಅಂಡ್ ಕ್ರೋ ಅಂತರ್ ಸಂಬಂಧದ ಬಗ್ಗೆ ಮಾಹಿತಿ ಕೊಡ್ತಾರೆ. ಇನ್ನು ಸ್ಕಿನ್ನರ್ ಬಂದು ಸನ್ನಿವೇಶಗಳ ಪ್ರಕ್ರಿಯೆಗೆ ಆದ್ಯತೆ ಕೊಡ್ತಾರೆ. ಇನ್ನು JB ವ್ಯಾಟ್ಸನ್ ಬಂದು ಧನಾತ್ಮಕ ವಿಜ್ಞಾನಕ್ಕೆ ಆದ್ಯತೆ ಕೊಡ್ತಾರೆ. ಅದರಲ್ಲಿ ಇಂಪಾರ್ಟೆಂಟ್ ಅಂತ ಬಂದಾಗ ನೋಡಿರಿ, ವುಡ್ವರ್ತ್ ಅವ್ರ ಪ್ರಕಾರ ಏನು ಹೇಳ್ಬೇಕಂದ್ರೆ ಪರಿಸರಕ್ಕೆ ನೋಡಿರಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ವುಡ್ವರ್ತ್ ಅವರ ಪ್ರಕಾರ ಈ ಪರಿಸರಕ್ಕೆ ಸಂಬಂಧಿಸಿದ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ಅಧ್ಯಯನವನ್ನು ಮನೋವಿಜ್ಞಾನ ಅಂತೇಳಿ ಕರಿತಾ ಹೋಗ್ತಾರೆ. ವುಡ್ವರ್ತ್ ಭಾಳ ಅದ್ಭುತವಾದ ವ್ಯಾಖ್ಯಾನ ಇದು. ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವಿಜ್ಞಾನವನ್ನು ನಾವು ಮನೋವಿಜ್ಞಾನ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಬರುವಂಥದ್ದು ಕ್ರೋ ಅಂಡ್ ಕ್ರೋ ಅವರು ಹೇಳ್ತಾ ಹೋಗ್ತಾರೆ, ಅಂತರ್ ಸಂಬಂಧದ ಬಗ್ಗೆ ಅವರು ಮಾಹಿತಿ ಕೊಡ್ತಾರೆ. ಮಾನವನ ವರ್ತನೆ ಮತ್ತು ಮಾನವನ ಅಂತರ್ ಸಂಬಂಧಗಳ ಅಧ್ಯಯನವನ್ನು ಮನೋವಿಜ್ಞಾನ ಅಂತೇಳಿ ಕ್ರೋ ಅಂಡ್ ಕ್ರೋ ಅವ್ರು ಹೇಳ್ತಾರೆ. ಹಾಗಾದರೆ ಇಂಪಾರ್ಟೆಂಟಾಗಿ BF ಸ್ಕಿನ್ನರ್ ಹೇಳ್ತಾರೆ, ಜೀವನದಲ್ಲಿ ನಾವು ಎದುರಿಸುವ ಎಲ್ಲ ಬಗೆಯ ಸನ್ನಿವೇಶಗಳಿಗೆ ತರುವ ಪ್ರಕ್ರಿಯೆಯನ್ನು ನಾವೇನು ಕರ್ಕೊಳ್ತೀವಿ, ಅಭ್ಯಾಸ ಮಾಡುವುದನ್ನು ನೋಡಿರಿ, ಜೀವನದಲ್ಲಿ ಎಷ್ಟು ಅದ್ಭುತವಾಗಿದೆ. ಜೀವನದಲ್ಲಿ ಎದುರಿಸುವ ಎಲ್ಲ ಬಗೆಯ ಸನ್ನಿವೇಶಗಳಿಗೆ ತೋರುವ ಪ್ರಕ್ರಿಯೆಯನ್ನು ಕುರಿತು ಅಧ್ಯಯನ ಮಾಡುವುದೇ ಮನೋವಿಜ್ಞಾನ ಅಂತೇಳಿ BF ಸ್ಕಿನ್ನರ್ ಹೇಳ್ತಾ ಹೋಗ್ತಾರೆ. ಮತ್ತೊಬ್ಬರು ಹೇಳ್ತಾ ಹೋಗ್ತಾರೆ, JB ವ್ಯಾಟ್ಸನ್ ಹೇಳ್ತಾ ಹೋಗ್ತಾರೆ, ಧನಾತ್ಮಕ ವಿಜ್ಞಾನ ಅಂತಂದರೆ ಮನೋವಿಜ್ಞಾನವು ವರ್ತನೆಯ ಧನಾತ್ಮಕವಾಗಿದೆ ಅಂತ ಹೇಳ್ತಾ ಹೋಗ್ತಾರೆ JB ವ್ಯಾಟ್ಸನ್ನು. ಇನ್ನು ಕ್ಲಾರ್ಕ್ ಮತ್ತು ಮಿಲ್ಲರ್ ಹೇಳ್ತಾರೆ, ವೀಕ್ಷಣೀಯ ಊಹೆ ಅಂತ ಹೇಳ್ತಾರೆ. ಅಂದರೆ ಹಾವಭಾವ ಮಾತು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಎಕ್ಸಾಮ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾವಭಾವ, ಮಾತು, ವೀಕ್ಷಣಾ ಪ್ರಕ್ರಿಯೆ, ಆಲೋಚನೆ, ಕನಸು ಅಂದರೆ ಊಹಿಸುವ ಪ್ರಕ್ರಿಯೆ ಒಳಗೊಂಡ ಅಧ್ಯಯನವನ್ನು ನೋಡ್ರಿ, ಇಲ್ಲಿ ಇಂಪಾರ್ಟೆಂಟು ವೈಜ್ಞಾನಿಕ ಅಧ್ಯಯನ ಅಂತ ಕರಿತೀವಿ. ಹಾಗಾದರೆ ಈ ಹೇಳಿಕೆಗಳು ಏನಿದಾವೆ ಭಾಳ ಇಂಪಾರ್ಟೆಂಟ್ ಆಗ್ತವೆ ವ್ಯಾಖ್ಯಾನಗಳು. ಒಂದು, ವುಡ್ವರ್ತ್ ಅವರು ಪರಿಸರಕ್ಕೆ ಆದ್ಯತೆ ಕೊಟ್ಟರೆ ನೋಡ್ರಿ ಭಾಳ ಇಂಪಾರ್ಟೆಂಟು. ವುಡ್ವರ್ತ್ ಅವರು ಪರಿಸರಕ್ಕೆ ಆದ್ಯತೆ ಕೊಟ್ಟರೆ, ಕ್ರೋ ಅಂಡ್ ಕ್ರೋ ಅಂತರ್ ಸಂಬಂಧಕ್ಕೆ ಆದ್ಯತೆ ಕೊಡ್ತಾರೆ. BF ಸ್ಕಿನ್ನರು ಸನ್ನಿವೇಶಗಳ ಪ್ರಕ್ರಿಯೆಗೆ ಆದ್ಯತೆ ಕೊಡ್ತಾರೆ. JB ವ್ಯಾಟ್ಸನ್ ಧನಾತ್ಮಕ ಪ್ರಕ್ರಿಯೆ ಕೊಡ್ತಾರೆ. ಕ್ಲಾರ್ಕ್ ಮತ್ತು ಮಿಲ್ಲರ್ ಅವರು ವೀಕ್ಷಣೆಗೆ ಮತ್ತು ಊಹೆಗೆ ಆದ್ಯತೆಯನ್ನು ಕೊಡ್ತಾರೆ. ಹಾಗಾದರೆ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಕೈಪಿಡಿಯಾಗಿ ಇದು ಶಿಕ್ಷಕರ ಒಂದು ಟಿಪ್ಪಣಿ ಆಗಿರುತ್ತೆ. ಇಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ ಮನೋವಿಜ್ಞಾನ ಅನ್ನೋದು ಇಂಪಾರ್ಟೆಂಟ್ ಆಗಿ ಶುದ್ಧ ಮನೋವಿಜ್ಞಾನ ನೋಡಿ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಮನೋವಿಜ್ಞಾನದ ಏನಿದೆ ಇದು ನಾವು ಇಂಪಾರ್ಟೆಂಟಾಗಿ ಒಂದು ಶುದ್ಧ ಮನೋವಿಜ್ಞಾನ ಅಂತ ಕರ್ಕೊಳ್ತೀವಿ, ಇನ್ನೊಂದು ಅನ್ವಯಿಕ ಮನೋವಿಜ್ಞಾನ ಅಂತ ಕರ್ಕೊಳ್ತೀವಿ. ಹಾಗಾದರೆ ಶುದ್ಧ ಮನೋವಿಜ್ಞಾನ ಅನ್ನೋದು ಮೇನ್ ಬೇರಾಗುತ್ತೆ, ಅದರಿಂದ ಬಂದಿರತಕ್ಕಂಥವು ನಾವು ಅನ್ವಯಿಕ ಮನೋವಿಜ್ಞಾನ ಅಂತ ಕರ್ಕೊಳ್ತೀವಿ. ಅದರಲ್ಲಿ ಶುದ್ಧ ಮನೋವಿಜ್ಞಾನದಲ್ಲಿ ಏನು ಬರ್ತವೆ ಅಂತ ಬಂದಾಗ ತತ್ವಗಳು ಮತ್ತು ನಿಯಮಗಳ ರಚನೆ ಆಗುತ್ತೆ. ಅದರಲ್ಲಿ ಇಂಪಾರ್ಟೆಂಟಾಗಿ ಯಾವ ಅಂತ ಬರ್ತದೆ, ಸಾಮಾಜಿಕ ಮನೋವಿಜ್ಞಾನ, ವಿಭೇದಾತ್ಮಕ ಮನೋವಿಜ್ಞಾನ, ಸಾಮಾನ್ಯ, ಅಪಸಾಮಾನ್ಯ, ವಿಕಾಸ ಮನೋವಿಜ್ಞಾನ, ಶರೀರ ಮನೋವಿಜ್ಞಾನ, ಪ್ರಾಯೋಗಿಕ ಮನೋವಿಜ್ಞಾನ ಅಂತ ಕರ್ಕೊಳ್ತೀವಿ. ಇದನ್ನು ಇದರಿಂದ ಬಂದಿರತಕ್ಕಂಥ ಬೇರುಗಳನ್ನು ನಾವು ಅನ್ವಯಿಕ ಅಂದರೆ ಅಪ್ಲೈ ಮಾಡಿಕೊಂಡು ನಾವು ಬದುಕ್ತಾ ಹೋಗ್ತೀವಿ. ಅದರಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ, ಚಿಕಿತ್ಸಾ ಮನೋವಿಜ್ಞಾನ, ಔದ್ಯೋಗಿಕ ಮನೋವಿಜ್ಞಾನವನ್ನು ನಾವು ಅನ್ವಯಿಕ ಮನೋವಿಜ್ಞಾನ ಅಂತೇಳಿ ಕರಿತಾ ಹೋಗ್ತೀವಿ. ಅಂದರೆ ಸಮಸ್ಯೆಗಳಿಗೆ ಪರಿಹಾರ ಇರುತ್ತೆ. ಇಲ್ಲಿ ತತ್ವಗಳ ರಚನೆ ರೆಡಿ ಆದರೆ ಇಲ್ಲಿ ನೋಡ್ರಿ, ಈ ಶುದ್ಧ ಮನೋವಿಜ್ಞಾನದಲ್ಲಿ ತತ್ವಗಳ ರಚನೆ ಆಗುತ್ತೆ.
ಅನ್ವಯಿಕ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂಥದ್ದು. ಹಾಗಾದರೆ ಇಲ್ಲಿ ಒಂದೊಂದೇ ಒಂದೊಂದು ನೋಡ್ತಾ ಹೋಗೋಣ. ಶೈಕ್ಷಣಿಕ ಮನೋವಿಜ್ಞಾನದ ಕೆಲವೊಂದು ವ್ಯಾಖ್ಯಾನಗಳು ಸಹಿತ ಇಲ್ಲಿದ್ದಾವೆ. ಅದರಲ್ಲಿ ಯಾವ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಸ್ಕಿನ್ನರ್ ಹೇಳ್ತಾ ಹೋಗ್ತಾರೆ, ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದ ಮನೋವಿಜ್ಞಾನದ ಶಾಖೆಯೇ ಶೈಕ್ಷಣಿಕ ಮನೋವಿಜ್ಞಾನ ಅಂತೇಳಿ ಸ್ಕಿನ್ನರ್ ಕರೆದುಬಿಟ್ರು. ಅಷ್ಟು ಅದ್ಭುತವಾದ ನೋಟ್ಸ್ ಮಾಡ್ಕೊಂಡಿದ್ದೀವಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ. ಬೋಧನೆ ಮತ್ತು ಕಲಿಕೆಗೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಮನೋವಿಜ್ಞಾನದ ಶಾಖೆಯೇ ಶೈಕ್ಷಣಿಕ ಮನೋವಿಜ್ಞಾನ ಅಂತೇಳಿ ಸ್ಕಿನ್ನರ್ ಕರೆದ್ರೆ, ಇನ್ನು ವ್ಯಕ್ತಿಯ ಹುಟ್ಟಿನಿಂದ ವೃದ್ಧಾಪ್ಯದವರೆಗಿನ ಕಲಿಕೆಯ ಅನುಭವಗಳನ್ನು ವಿವರಿಸುವ ವಿಜ್ಞಾನವನ್ನು ಮನೋವಿಜ್ಞಾನ ಅಂತೇಳಿ ಕ್ರೋನ್ಕರು ಕರೀತಾರೆ. ಇನ್ನು ಶಿಕ್ಷಣವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವೇ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರೀತಾರೆ. ಅದರಲ್ಲಿ ಇಂಪಾರ್ಟೆಂಟ್ ಅಂತ ಬಂದಾಗ ಶಿಕ್ಷಣದಲ್ಲಿ ಮಾನವನ ಸ್ವಭಾವದ ಊಹಿಸುವ ಪಾತ್ರವನ್ನು ಕುರಿತ ಜ್ಞಾನವೇ ಶೈಕ್ಷಣಿಕ ಮನೋವಿಜ್ಞಾನ ಅಂತೇಳಿ NS ವೀರಣ್ಣನೆ ಅವರು ಹೇಳ್ತಾ ಹೋಗ್ತಾರೆ. ಹಾಗಾದರೆ ನಿಮಗೆ ತುಂಬ ಅದ್ಭುತವಾದ ನೆಕ್ಸ್ಟ್ ಇಲ್ಲಿ ಶಿಕ್ಷಕರಿಗೆ ಪ್ರಮುಖವಾಗಿ ಈ ಕೆಲವೊಂದು ಜ್ಞಾನಗಳು ಬೇಕಾಗುತ್ತೆ. ಏನು ಬೇಕಾಗುತ್ತೆ ಹಾಗಾದ್ರೆ ಅಂತ ಬಂದಾಗ ಇಲ್ಲಿ ಪ್ರಮುಖವಾಗಿ ಮಕ್ಕಳ ವಿಕಾಸ ಮತ್ತು ಹಂತಗಳ ಗುಣಲಕ್ಷಣಗಳನ್ನು ಅರ್ಥೈಸ್ಕೋಬೇಕು. ಮಗು ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾನೆ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಮತ್ತು ವ್ಯಕ್ತಿಗತ ನೋಡಿ, ಇಲ್ಲೊಂದು ಚಿತ್ರ ಇದೆ, ಇಲ್ಲೊಂದು ಚಿತ್ರ ಇದೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಸಹಿತ ಭಿನ್ನತೆಗಳು ವೈಯಕ್ತಿಕ ಭಿನ್ನತೆ ಇರ್ತವೆ, ಅವುಗಳನ್ನು ಶಿಕ್ಷಕ ತಿಳ್ಕೋಬೇಕು. ಆಮೇಲೆ ನೆಕ್ಸ್ಟ್ ಮಾನಸಿಕ ಆರೋಗ್ಯದ ಬಗ್ಗೆ ಹೊಂದಾಣಿಕೆ ಮತ್ತು ಪರಿಸರ ಸಮಸ್ಯೆಗಳ ಪರಿಹಾರವನ್ನು ತಿಳ್ಕೋಬೇಕಾಗುತ್ತೆ ಒಬ್ಬ ಶಿಕ್ಷಕ. ಆಮೇಲೆ ನೆಕ್ಸ್ಟ್ ಬಂದು ಪರಿಣಾಮಕಾರಿ ಬೋಧನೆಯನ್ನು ಮತ್ತು ಸೂಕ್ತ ವಿಧಾನಗಳನ್ನು ಟೀಚರ್ ಬಳಸ್ಕೋಬೇಕಾಗುತ್ತೆ. ಯಾವ ವಿದ್ಯಾರ್ಥಿಗೆ ಯಾವ ರೀತಿ ಬೋಧನೆ ಮಾಡ್ಕೋಬೇಕಂತ ತಿಳ್ಕೊಬೇಕಾಗುತ್ತೆ. ಕೊನೆಗೆ ಸ್ವಮೌಲ್ಯಮಾಪನ ಅಂತ ಕರ್ಕೊಳ್ತೀವಿ. ಮೌಲ್ಯಮಾಪನ ಕಲಿಕೆಯ ಫಲಿತಾಂಶಗಳನ್ನು ಒಬ್ಬ ಶಿಕ್ಷಕ ತಿಳ್ಕೊಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ಶಿಕ್ಷಕನಿಗಿರಬೇಕಾದಂಥ ಕೆಲವೊಂದು ಜ್ಞಾನ ಇದು ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಇಲ್ಲಿ ಶಿಕ್ಷಕರ ಸಾಧನೆಗಳನ್ನು ನೋಡ್ತಾ ಹೋಗ್ತೀವಿ. ಶಿಕ್ಷಕರ ಸಾಧನೆಗಳು ಅಂತ ಬಂದಾಗ ಏನು ಶಿಕ್ಷಕರ ಸಾಧನೆಗಳು ಅಂತ ನೋಡ್ತಾ ಹೋಗ್ತೀವಿ. ಅದರಲ್ಲಿ ಇಂಪಾರ್ಟೆಂಟಾಗಿ ಏನಂತ ಬಂದಾಗ ವೀಕ್ಷಣೆಯನ್ನು ಒಬ್ಬ ವಿದ್ಯಾರ್ಥಿಯನ್ನು ವೀಕ್ಷಣೆ ಮಾಡಬೇಕಾಗುತ್ತೆ, ಪ್ರಯೋಗಕ್ಕೆ ಒಳಪಡಿಸಬೇಕಾಗುತ್ತೆ, ವ್ಯಕ್ತಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ, ಸಂದರ್ಶನವನ್ನು ಮಾಡಬೇಕಾಗುತ್ತೆ, ಸ್ಟೂಡೆಂಟನ್ನು ಸಂದರ್ಶನ ಮಾಡಬೇಕಾಗುತ್ತೆ, ಮತ್ತು ಜೊತೆಗೆ ಇಲ್ಲಿ ಸಂದರ್ಶನ ಮಾಡಿ ಗಮನಿಸಬೇಕಾಗತ್ತೆ. ಆಮೇಲೆ ಜೊತೆಗೆ ಪರೀಕ್ಷೆಗಳನ್ನು ಕೊಡಬೇಕಾಗುತ್ತೆ ವಿದ್ಯಾರ್ಥಿಗೆ, ಮತ್ತು ಸಮೀಕ್ಷಾ ವಿಧಾನವನ್ನು ಮಾಡಬೇಕು. ಹಾಗಾಗಿ ಶಿಕ್ಷಕನಿಗೆ ಇವೆಲ್ಲ ಗುಣಗಳು ಇರಬೇಕಾಗುತ್ತೆ ಒಬ್ಬ ವಿದ್ಯಾರ್ಥಿಯನ್ನು ಸ್ಟಡಿ ಮಾಡಲಿಕ್ಕೆ. ಯಾಕಂದರೆ ಸೈಕಾಲಜಿ ಬಲ್ಲವರಿಗೆ ತುಂಬ ಈಸಿ ಆಗುತ್ತೆ. ಅದರಲ್ಲಿ ಈಗ ಅಂತರಾವಲೋಕನ ಮತ್ತು ವೀಕ್ಷಣಾ ವಿಧಾನಗಳನ್ನು ನೋಡ್ತಾ ಹೋಗೋಣ. ಅಂತರಾವಲೋಕನ ಅಂದರೆ ಏನು ಹಾಗಾದರೆ? ಅಂತರಾವಲೋಕನ ಅಂತ ಬಂದಾಗ ನಾವು ಒಂದೊಂದೇ ಪಾಯಿಂಟ್ಗಳನ್ನು ನೋಡ್ತಾ ಹೋಗೋಣ. ಅಂತರಾವಲೋಕನ ಅಂದರೆ ಏನಾಗಾದರೆ ನೋಡ್ರಿ, ಹಾಗಾದರೆ ಇಲ್ಲಿ ತನ್ನನ್ನು ತಾನೇ ಒಳಹೊಕ್ಕು ನೋಡಿಕೊಳ್ಳುವುದಕ್ಕೆ ನಾವು ಅಂತರಾವಲೋಕನ ಅಂತ ಕರ್ಕೊಳ್ತೀವಿ. ಯಾವುದೇ ಉಪಕರಣಗಳ ಅಗತ್ಯವಿಲ್ಲ, ವ್ಯಕ್ತಿನಿಷ್ಠ ಆಳವಿರುತ್ತದೆ ಮತ್ತು ಚಿಕ್ಕ ಮಕ್ಕಳಲ್ಲಿ ಅಸಾಧ್ಯ. ಈ ಅಂತರಾವಲೋಕನ ಅಂತ ಬಂದಾಗ ವ್ಯಕ್ತಿ ತನ್ನನ್ನು ತಾನು ನೋಡ್ಕೊಳ್ತಾನೆ, ಆದರೆ ಚಿಕ್ಕ ಮಕ್ಕಳಲ್ಲಿ ಸಾಧ್ಯ ಇಲ್ಲ, ಪ್ರಾಣಿಗಳಲ್ಲೂ ಸಹಿತ ಇದು ಸಾಧ್ಯನೇ ಇಲ್ಲ. ಇದು ಮಿತಿಗಳನ್ನು ಒಳಗೊಂಡಿದೆ. ಇನ್ನು ನೆಕ್ಸ್ಟ್ ಅಂತ ಬಂದಾಗ ವೀಕ್ಷಣೆ ಅಂತ JB ವ್ಯಾಟ್ಸನ್ ಇದನ್ನು ವೀಕ್ಷಣಾ ವಿಧಾನವನ್ನು ಪರಿಚಯ ಮಾಡ್ತಾರೆ. ವೀಕ್ಷಣಾ ವಿಧಾನ ಅಂದರೆ ಏನು ಅಂತ? ವೀಕ್ಷಣಾ ವಿಧಾನ ಅಂದರೆ ಇತರರ ವರ್ತನೆಯನ್ನು ಉದ್ದೇಶಪೂರ್ವಕವಾಗಿ ಗಮನಿಸುವುದು. ಹಾಗಾಗಿ ವಿಧಗಳನ್ನು ನಾವು ನಿಯಂತ್ರಿತ ಮತ್ತು ಸ್ವಾಭಾವಿಕ ಅಂತ ಕರ್ಕೊಳ್ತಾ ಹೋಗ್ತೀವಿ. ಹಾಗಾದರೆ ವೀಕ್ಷಣಾ ವಿಧಾನವನ್ನು ಪರಿಚಯ ಮಾಡಿದ JB ವ್ಯಾಟ್ಸನ್. ಇಲ್ಲಿ ಇತರ ಒಂದು ವಿಧಾನಗಳನ್ನು ನಾವು ನೋಡ್ಕೋಬೋದು. ಅಂದರೆ ಇತರ ವರ್ತನೆಯನ್ನು ನಾವು ನೋಡ್ಬೋದು, ಉದ್ದೇಶಪೂರ್ವಕವಾಗಿ ಗಮನಿಸುವಂಥದ್ದು. ವಿಧಗಳು ನಿಯಂತ್ರಿತ ಮತ್ತು ಅನಿಯಂತ್ರಿತ ಅಂತ ಕರ್ಕೊಳ್ತೀವಿ. ನಿಯಂತ್ರಿತ ಅಂದ್ರೇನು? ಈಗ ಒಂದು ಶಾಲೆಯ ಒಳಗೆ ಒಬ್ಬ ವ್ಯಕ್ತಿಯ ಒಂದು ವರ್ತನೆ ನೋಡುವಂಥದ್ದು. ಇನ್ನು ಅನಿಯಂತ್ರಿತ ಅಂತ ಬಂದಾಗ ಗ್ರೌಂಡಲ್ಲಿ ಅಥವಾ ಶಾಲಾ ಕಾಂಪೌಂಡಲ್ಲಿ ಅಥವಾ ಶಾಲೆಯ ಒಂದು ಆಟದ ಮೈದಾನದಲ್ಲಿ ಅಥವಾ ಸ್ವಾಭಾವಿಕವಾಗಿ ಆಟ ಆಡುವಾಗ ಸಹಿತ ಆ ಒಂದು ವಿದ್ಯಾರ್ಥಿಯ ಅಧ್ಯಯನವನ್ನು ಅಥವಾ ಅವನ ಒಂದು ಮನಸ್ಥಿತಿಯನ್ನು ನಾವು ನೋಡ್ಕೋಬಹುದು. ಅದಕ್ಕೆ ನಾವು ಕರೆದು ಹೋಗ್ತೀವಿ. ಇನ್ನು ಪ್ರಾಯೋಗಿಕ ವಿಧಾನ ಅಂತ ನೋಡಿ, ಇಲ್ಲಿ ವಿಲ್ಹೆಲ್ಮ್ ವೂಂಟ್ ಅವರು 1879ರಲ್ಲಿ ಪ್ರಾಯೋಗಿಕ ವಿಧಾನವನ್ನು ಅವರು ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಏನಂತ ಬಂದಾಗ ಒಂದು ಸ್ವತಂತ್ರ ಚರಾಂಶ ಅಂತ ಕರ್ಕೊಳ್ತೀವಿ, ಸ್ವತಂತ್ರ ಚರಾಂಶ. ಇನ್ನೊಂದು ನಿಯಂತ್ರಿತ ಚರಾಂಶ, ಪರತಂತ್ರ ಚರಾಂಶಗಳು ಅಂತ ಕರಿತೀವಿ. ಹಾಗಾದರೆ ಸ್ವತಂತ್ರ ಚರಾಂಶ ಅಂದರೆ ಏನು? ಪ್ರಯೋಗಕಾರನು ಬದಲಾಯಿಸುವ ಅಂಶವನ್ನು, ಉದಾಹರಣೆಗೆ ಬೋಧನಾ ವಿಧಾನ ಏನಿದೆ ಇದು ಸ್ವತಂತ್ರ ಚರಾಂಶ ಅಂತ ಕರ್ಕೊಳ್ತೀವಿ. ಇನ್ನು ನಿಯಂತ್ರಿತ ಚರಾಂಶ ಅಂದ್ರೇನು? ಸ್ಥಿರವಾಗಿಡುವ ಅಂಶಗಳನ್ನು, ವಯಸ್ಸು, ಲಿಂಗ ಮತ್ತು ಯಾವುದೇ ಕಾರಣಕ್ಕೂ ಇವು ಸ್ಥಿರವಾಗಿಡುವಂಥ ಒಂದು ಚರಾಂಶ ಅಂತ ಕರ್ಕೊಳ್ತೀವಿ. ಇನ್ನು ಪರತಂತ್ರ ಪರಾಂಶ ಅಂತ ಬಂದಾಗ ಪ್ರಭಾವಕ್ಕೆ ಒಳಗಾದಂಥ ಅಂಶ ಅಂತ ವಿದ್ಯಾರ್ಥಿಗಳ ಅಂಕಗಳಿದ್ದಾವೆ, ಇವು ಪರತಂತ್ರ ಚರಾಂಶ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ನೋಡಿ, ಭಾಳ ಇಂಪಾರ್ಟೆಂಟು. ಸ್ವತಂತ್ರ ಚರಾಂಶ, ನಿಯಂತ್ರಿತ ಚರಾಂಶ, ಪರತಂತ್ರ ಚರಾಂಶಗಳ ಬಗ್ಗೆ ನಾವು ಅದ್ಭುತವಾಗಿ ನೋಡ್ಕೊಂಡಿವಿ. ನೋಡಿ, ಪ್ರಯೋಗದ ಪ್ರಮುಖ ಹಂತಗಳು 5 ಕಂಡು ಬರ್ತವೆ. ಅವು ಯಾವುವು ಅಂತ ಬಂದಾಗ ಒಂದೊಂದೇ ನಾವು ಪ್ರಯೋಗದ ಹಂತಗಳನ್ನು ನೋಡೋಣ. ಫಸ್ಟ್ ಬಂದು ಒಂದು ಸಮಸ್ಯೆಯನ್ನು ಆಯ್ಕೆ ಮಾಡೋದು. ಅಂದರೆ ಯಾವುದೋ ಸಮಸ್ಯೆಯನ್ನು ಆರ್ಕೋಬೇಕು. ಆಮೇಲೆ ಅದಕ್ಕೆ ಪ್ರಾಕಲ್ಪನೆ ರಚನೆ ಮಾಡ್ಕೋಬೇಕು. 2ನೇ ಹಂತ ಬಂದು ಪ್ರಾಕಲ್ಪನೆಗಳ ರಚನೆ. ಫಸ್ಟು ಸಮಸ್ಯೆ ಯಾವುದು ಅಂತ ನೋಡ್ಕೊಳ್ತೀವಿ, 2ನೇದು ಪ್ರಾಕಲ್ಪನೆ ರಚನೆ ಮಾಡ್ಕೊಳ್ತೀವಿ, 3ನೇದು
ಪ್ರಯೋಗದ ವಿನ್ಯಾಸ ಯಾವುದು ಅಂತ ನೋಡ್ಕೋಬೇಕು. ಮತ್ತು ನಾಲ್ಕನೇದು ಅದಕ್ಕೆ ದತ್ತಾಂಶ ಪ್ರಯೋಗಕ್ಕೆ ಒಳಪಡಿಸಿ ಅದನ್ನು ದತ್ತಾಂಶಗಳ ಸಂಗ್ರಹಣೆ ಮಾಡ್ಕೋಬೇಕು. ಅಂದರೆ ಸ್ಟೋರ್ ಮಾಡಿ ಯಾವ ಬರ್ಕೋಬೇಕು, ಏನೇನು ಸಮಸ್ಯೆ ಇದೆ ಪ್ರಯೋಗಕ್ಕೆ ಎಲ್ಲರೂ ಬರ್ಕೋಬೇಕು. ಆಮೇಲೆ ಐದನೇದು ಅದನ್ನು ವಿಶ್ಲೇಷಣೆ ಮತ್ತು ತೀರ್ಮಾನಕ್ಕೆ ಬರಬೇಕು. ಸಮಸ್ಯೆ ಏನಂತ ವಿಶ್ಲೇಷಣೆ ಮಾಡಬೇಕು ಮತ್ತು ಅದಕ್ಕೆ ತೀರ್ಮಾನ ಬರುವಂಥ ಕೆಲಸ. ಹಾಗಾಗಿ ಪ್ರಯೋಗದ ಪ್ರಮುಖ ಹಂತಗಳು: ಒಂದು, ಸಮಸ್ಯೆ ಆಯ್ಕೆ; ಎರಡನೇದು, ಪ್ರಾಕಲ್ಪನೆಗಳ ರಚನೆ; ಮೂರನೇದು, ಪ್ರಯೋಗದ ವಿನ್ಯಾಸ; ನಾಲ್ಕನೇದು ಬಂದು ದತ್ತಾಂಶಗಳ ಸಂಗ್ರಹಣ; ಐದನೇದು ಬಂದು ನಮಗೆ ಪ್ರಮುಖವಾಗಿ ವಿಶ್ಲೇಷಣೆ ಮತ್ತು ತೀರ್ಮಾನ. ಅದನ್ನು ನಾವು ಪ್ರಯೋಗದ ಪ್ರಮುಖ ಹಂತಗಳು ಅಂತ ಕರಿತೀವಿ. ಈಗ ಒಂದೊಂದೇ ವಿಷಯಗಳನ್ನು ನೋಡ್ತಾ ಹೋಗೋಣ. ನಾವು ವ್ಯಕ್ತಿ ಅಧ್ಯಯನವನ್ನು ನಾವು ತಿಳ್ಕೊಳ್ತೇವೆ. ವ್ಯಕ್ತಿ ಅಧ್ಯಯನದ ಪ್ರಮುಖ ವ್ಯಕ್ತಿ ಯಾರು? ಇಲ್ಲಿ ನೋಡಿ, ವ್ಯಕ್ತಿ ಅಧ್ಯಯನ ಪರಿಚಯ ಮಾಡಿರ್ತಕ್ಕಂಥ ವ್ಯಕ್ತಿ ಸಿಗ್ಮಂಡ್ ಫ್ರೈಡ್. ಕೇಸ್ ಸ್ಟಡಿ ಅಂತ ಕರಿತೀವಿ ನಾವು, ವ್ಯಕ್ತಿ ಅಧ್ಯಯನ ಕೇಸ್ ಸ್ಟಡಿ. ಹಾಗಾದರೆ ಏನಾಗಾದ್ರೆ ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆಯ ಆಳವಾದ ಅಧ್ಯಯನವನ್ನು ವ್ಯಕ್ತಿ ಅಧ್ಯಯನ ಅಂತ ಕರಿತೀವಿ. ಸಮಸ್ಯಾತ್ಮಕ ಮಕ್ಕಳ ಅಂದರೆ ಬಾಲಾಪರಾಧಿಗಳೇನಿದ್ದಾವೆ ಮೂಲ ಕಾರಣ ತಿಳಿಯಲು ಇದು ಸೂಕ್ತ ಆಗುತ್ತೆ. ಇದು ಸಮಸ್ಯಾತ್ಮಕ ವ್ಯಕ್ತಿಗಳನ್ನು ಅಧ್ಯಯನ ಮಾಡಲಾಗುತ್ತೆ ಮತ್ತು ಬಾಲಾಪರಾಧಿಗಳನ್ನು ಕರಿತೀವಿ. ಇವು ನಾವು ತಿಳಿಯೋದಕ್ಕೆ ಇದು ಭಾಳ ಅನುಕೂಲ ಆಗುತ್ತೆ ನೋಡಿ, ಅದು ವ್ಯಕ್ತಿ ಅಧ್ಯಯನ. ಈಗ ನೆಕ್ಸ್ಟು ಸಂದರ್ಶನ ವಿಧಾನ ಅಂತ ಇದೆ. ಸಂದರ್ಶನ ವಿಧಾನ ಅಂತ ಬಂದಾಗ ಇಲ್ಲಿ ಮುಖಾಮುಖಿ ಸಂಭಾಷಣೆಯ ಮೂಲಕವಾಗಿ ಮಾಹಿತಿ ಸಂಗ್ರಹಿಸೋದು. ಉದಾಹರಣೆಗೆ ನಿರ್ದೇಶಿತ ಪೂರ್ವ ನಿರ್ಗತಿತ ಪ್ರಶ್ನೆಗಳನ್ನು ಕೊಡುವಂಥದ್ದು, ಅನಿರ್ದೇಶಿತ ಅಂದರೆ ಮುಕ್ತ ಸಂಭಾಷಣೆ ಮಾಡುವಂಥದ್ದು, ಇದು ಸಂದರ್ಶನ ಅಂತ ಕರ್ಕೊಳ್ತೀವಿ. ಹಾಗಾದರೆ ಇಲ್ಲಿ ಕೆಲವೊಂದು ವಿಧಾನಗಳನ್ನು ಕೊಟ್ಟಿದ್ದೀವಿ, ತುಂಬ ಅದ್ಭುತವಾಗಿವೆ, ನಿಮ್ಗೆ ತುಂಬ ಹೆಲ್ಪ್ ಮಾಡ್ತಾವೆ ನೋಡಿ ಎಕ್ಸಾಮ್ಗೆ. ಅದರಲ್ಲಿ ಒಂದೇದು ವಿಧಾನ, ಐಕಾನು, ಅದು ಯಾವುದು ವಿಷಯ ಅಂತ, ಮುಖ್ಯ ಉದ್ದೇಶ ಮತ್ತು ಮಿತಿ ಏನು ಅಂತ ನೋಡ್ಕೊಳ್ತೀವಿ. ಒಂದು ಅಂತರಾವಲೋಕನ ಏನು, ನಾವೇ ಅಂತರಾವಲೋಕನ ಮಾಡೋದು, ಅದನ್ನ ಸ್ವಯಂ ವಿಶ್ಲೇಷಣೆ ನಾವೇ ಮಾಡ್ಕೊಳ್ಳೋದು. ಇದಕ್ಕೆ ವ್ಯಕ್ತಿನಿಷ್ಠವಾಗುತ್ತೆ. ನಾವು ಇದು ವ್ಯಕ್ತಿನಿಷ್ಠವಾಗಿರುವಂಥ. ಇದಕ್ಕೆ ಮಿತಿ ಏನಿದೆ ಅಂದರೆ ದೋಷ, ವ್ಯಕ್ತಿನಿಷ್ಠ. ಇನ್ನು ವೀಕ್ಷಣಾ ವಿಧಾನ, ಇದು ವೀಕ್ಷಣೆಯನ್ನು ಅಬ್ಸರ್ವ್ ಮಾಡುವಂಥದ್ದು, ಇತರರ ವರ್ತನೆ ತಿಳಿಯಲು ಇದು ವೀಕ್ಷಣಾ ವಿಧಾನ. ಬಾಹ್ಯ ವರ್ತನೆ ಮಾತ್ರ ನಮ್ಗೆ ಹೆಲ್ಪ್ ಆಗುತ್ತೆ, ಬಟ್ ಆಂತರಿಕ ವರ್ತನೆ ನಮ್ಗೆ ಗೊತ್ತಾಗೋದಿಲ್ಲ, ಮನಸ್ಸಲ್ಲಿ ಏನು ಹೋಗ್ತಾ ಇದೆ ಅಂತ ಗೊತ್ತಾಗಲ್ಲ. ಈಗ ನೆಕ್ಸ್ಟ್ ಬರುವಂಥ ಪ್ರಾಯೋಗಿಕ ವಿಧಾನ ಇದೆ. ಇದು ನಾವು ಪ್ರಯೋಗದ ಮೂಲಕ ನೋಡ್ಕೊಳ್ತೀವಿ. ಕಾರ್ಯಕಾರಣಿ ಸಂಬಂಧವನ್ನು ಹೊಂದಿದೆ, ಬಟ್ ಕೃತಕ ವಾತಾವರಣ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ. ಮತ್ತು ಇನ್ನೊಂದು ವ್ಯಕ್ತಿ ಅಧ್ಯಯನ ಅಂತ ಬಂದಾಗ ಕೇಸ್ ಸ್ಟಡಿ ಅಂತೀವಿ, ಆಳವಾದ ಹಿನ್ನೆಲೆಯನ್ನು ತಿಳಿಯಲು ತುಂಬ ಹೆಲ್ಪ್ ಆಗುತ್ತೆ, ಬಟ್ ಇದು ಹೆಚ್ಚು ಸಮಯವನ್ನು ತಗೊಳುತ್ತೆ ನೋಡಿ. ಇನ್ನಷ್ಟು ಸಂದರ್ಶನ ವಿಧಾನ ಅಂತ ಏನಿದೆ, ಇದು ಮುಖಾಮುಖಿ ಮಾಹಿತಿ, ಬಟ್ ಪೂರ್ವಗ್ರಹ ಪೀಡಿತರಾಗಿಬಿಡ್ತಾರೆ. ಯಾಕಂದರೆ ಇಲ್ಲಿ ಮೊದಲೇ ನಾವು ಅವ್ರ ಮನಸ್ಸಲ್ಲಿ ಅವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾಯಿದ್ರೆ. ಪ್ರಮುಖವಾಗಿ ಒಂದನ್ನೇ ನೋಡ್ತಾ ಹೋಗ್ತೀವಿ. ಒಂದು ಮನೋವಿಜ್ಞಾನದ ಪಂಥಗಳು ಅಂತ ಬರ್ತವೆ ನೋಡಿ. ಈ ಮನೋವಿಜ್ಞಾನದ ಪಂಥಗಳು ಏನಾದ್ರು ಅಂದರೆ ಕಲಿಕೆಯ ವಿಭಿನ್ನ ದೃಷ್ಟಿಕೋನಗಳು ಅಂತ. ಹಾಗಾದರೆ ಯಾವ್ಯಾವ ಮನೋವಿಜ್ಞಾನ ಪಂಥಗಳು ಅಂತ ಬಂದಾಗ ಒಂದೊಂದು ನೋಡ್ತಾ ಹೋಗ್ತೀವಿ. ಒಂದು ವರ್ತನಾವಾದ, ಮತ್ತು ನೆಕ್ಸ್ಟ್ ಗೆಸಾಲ್ಡ್ ಪಂಥ, ಮನೋವಿಶ್ಲೇಷಣವಾದ, ಜ್ಞಾನ ಸಂರಚನಾವಾದ, ಸಂಜ್ಞಾತ್ಮಕ ಪಂಥ, ಆಮೇಲೆ ಮಾನವತಾವಾದ ಅಂತ ಕರ್ಕೊಳ್ತೀವಿ. ನಾವು ಮನೋವಿಜ್ಞಾನದ ಪಂಥಗಳು ಅಂತ ಕರ್ಕೊಳ್ತೀವಿ. ಈಗ ಅದರಲ್ಲಿ ಒಂದು ವರ್ತನವಾದದ ಬಗ್ಗೆ ನಾವು ನೋಡ್ತಾ ಹೋಗೋಣ. ವರ್ತನವಾದ ಏನು ಅಂತ ನೋಡಿ, ಇಂಪಾರ್ಟೆಂಟ್ ಇವು. ಜೆ.ಬಿ. ವ್ಯಾಟ್ಸನ್ನು ನಿಮಗೆ ಹೇಳ್ತಾ ಇದೀವಲ್ಲ, ಜೆ.ಬಿ. ವ್ಯಾಟ್ಸನ್ ಮತ್ತು ಥಾರ್ನ್ಡೈಕ್ ಈ ವರ್ತನವಾದದ ಪ್ರತಿಪಾದಕರು. ಎಸ್.ಆರ್ ಅಂತ ಕರ್ಕೊಳ್ತೀವಿ, ಅಂದರೆ ಇಲ್ಲಿ ಉದ್ದೀಪನ ಮತ್ತು ಅನುಕ್ರಿಯೆ ಅಂತ ಕರ್ಕೊಳ್ತೀವಿ. ಅಂದರೆ ಒಂದು ಗಂಟೆಯನ್ನು ಬರ್ಸ್ಕೊಳ್ತೀವಿ, ಇದನ್ನ ಎಸ್ ಅನ್ಕೊಳ್ತೀವಿ. ಆರ್ ಅಂದರೆ ನಾಯಿ ಆ ಒಂದು ಗಂಟೆ ಶಬ್ದವನ್ನು ಕೇಳೋದಂದರೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತ. ಉದ್ದೀಪನ ಕೊಟ್ಟಾಗ ಅದು ಯಾವ ರೀತಿ ಅನುಕ್ರಿಯೆ ಮಾಡುತ್ತೆ ಅನ್ನೋದು ಒಂದು ಇಂಪಾರ್ಟೆಂಟು. ಇದರಲ್ಲಿ ಕಲಿಕೆಯು ಕೇವಲ ಉದ್ದೀಪನ ಮತ್ತು ಅನುಕ್ರಿಯೆಯ ನಡುವಿನ ಸಂಬಂಧಿ ಅಂತ ಕರೀತಾರೆ. ಹಾಗಾಗಿದೆ ಪರಿಸರವೇ ವರ್ತನೆಯನ್ನು ರೂಪಿಸುವಂಥದ್ದು. ಇದಕ್ಕೆ ನಾವು ಎಸ್.ಆರ್ ಉದ್ದೀಪನ ಅಂತ ಕರಿತೇವೆ. ಅಂದರೆ ಇಂಪಾರ್ಟೆಂಟ್ ಅಂತ ಬಂದಾಗ ಈ ಒಂದು ವರ್ತನವಾದದ ಒಂದು ಪ್ರತಿಪಾದಕರು ಜೆ.ಬಿ. ವ್ಯಾಟ್ಸನ್ ಮತ್ತು ಥಾರ್ನ್ಡೈಕ್ ಭಾಳ ಇಂಪಾರ್ಟೆಂಟು. ಇದನ್ನು ಅನೇಕ ಬಾರಿ ಕೇಳಿದ್ದಾರೆ, ಹುಷಾರಾಗಿ ನೋಡ್ಕೊಳ್ರಿ, ಭಾಳ ಈಸಿ ಇದೆ ಇದು. ಈಗ ನೆಕ್ಸ್ಟು ಗೆಸಾಲ್ಡ್ ಪಂಥ ಅಂತ ಇದೆ. ಹಾಗಾದರೆ ಗೆಸಾಲ್ಡ್ ಪಂಥ ಅಂತ ಬಂದಾಗ ಗೆಸಾಲ್ಡ್ ಪಂಥದ ಒಂದು ವಿಷಯ ಏನಾಗಾದರೆ ನೋಡಿರಿ, ಇಲ್ಲಿ ವರ್ದಿಮರ್ ಮತ್ತು ಕೋಲರ್ ಮತ್ತು ಕಾರ್ಟ್ಕಾಫ್ ಅಂತ ಕರ್ಕೊಳ್ತೀವಿ. ಇವರು ಒಂದು ಪ್ರತಿಪಾದಕರಾಗ್ತಾರೆ. ಇದರಲ್ಲಿ ಇಂಪಾರ್ಟೆಂಟ್ ಅಂತ ಬಂದಾಗ ಸಮಗ್ರತೆಯ ಬಿಡಿ ಭಾಗಗಳನ್ನು ಮೊತ್ತಕ್ಕಿಂತ ದೊಡ್ಡದು ಅಂತ ಕರ್ಕೊಳ್ತೀವಿ. ಅಂದರೆ ಸಮಗ್ರತೆಯು ಬಿಡಿ ಭಾಗಗಳ ಮೊತ್ತಕ್ಕಿಂತ ದೊಡ್ಡದು, ಕಲಿಕೆಯ ಆಂತರಿಕವಲ್ಲ, ಅದು ಒಂದು ಒಳನೋಟದಿಂದ ಕೂಡಿರುವಂಥದ್ದು ಅಂತ ಹೇಳ್ತಾ ಹೋಗ್ತೀವಿ. ಇಂಪಾರ್ಟೆಂಟ್ ಅಂತ ಬಂದಾಗ ಇದು ಗೆಸಾಲ್ಟ್ ಪಂಥ ಏನು ಹೇಳುತ್ತೆ, ನೋಡಿಲ್ಲಿ ಇಂಪಾರ್ಟೆಂಟಾಗಿ ಸಮಗ್ರತೆ ಬಿಡಿ ಭಾಗಗಳ ಮೊತ್ತಕ್ಕಿಂತ ದೊಡ್ಡದು ಅಂತ ಹೇಳುತ್ತೆ. ಇಂಪಾರ್ಟೆಂಟ್. ಆಮೇಲೆ ಈ ಕಲಿಕೆಯು ಯಾಂತ್ರಿಕವಲ್ಲ, ಅದು ಒಂದು ಒಳನೋಟ ಕಲಿಕೆ ಆಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಓಕೆನಾ. ಈಗ ನೆಕ್ಸ್ಟ್ ಬರುವಂಥದ್ದು ಯಾವುದು, ಮನೋವಿಶ್ಲೇಷಣಾ ಪಂಥ ನೋಡಿ, ಭಾಳ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ದೃಷ್ಟಿಯಿಂದ. ಇದರ ಒಂದು ಪ್ರತಿಪಾದಕರು ಅಂತ ಬಂದಾಗ ಸಿಗ್ಮಂಡ್ ಫ್ರೈಡ್ 1856ರಿಂದ 1913, ಮತ್ತು ಇವರು ಸಿಗ್ಮಂಡ್ ಫ್ರೈಡ್ ಇರ್ತಾರೆ. ಇವರು ಏನು ಹೇಳ್ತಾ ಹೋಗ್ತಾರೆ ಮನೋವಿಶ್ಲೇಷಣಾ ಪಂಥದ ಬಗ್ಗೆ ಅಂತ ಬಂದಾಗ, ಪ್ರಜ್ಞಾವಸ್ಥೆ, ನಾವು ಅರಿತಿರುವ ವಿಚಾರಗಳನ್ನು ನೋಡಿ, ಮೇಲಿದಾವಲ್ಲ ಇವು ನಾವು ಅರಿತಿರುವ ವಿಚಾರಗಳು. ಇನ್ನು ಅಜಾಗೃತ ಮನಸ್ಸನ್ನು, ಒಳಗಡೆ ಮನಸ್ಸಿನಲ್ಲಿರುವಂಥ ವಿಚಾರಗಳನ್ನು ನಾವು ಅಪ್ರಜ್ಞಾವಸ್ಥೆ ಅಂತ ಅಜಾಗೃತ ಮನಸ್ಸು ಅಂತ ಕರ್ಕೊಳ್ತೀವಿ. ನಮ್ಮ ನೈಜ ವರ್ತನೆಗೆ ಕಾರಣವಾದ ಗುಪ್ತ ಆಸೆಗಳನ್ನು ನಾವು ಏನು ಕರ್ಕೊಳ್ತೀವಿ, ಅಜಾಗೃತ ಮನಸ್ಸು ಅಂತ ಕರ್ಕೊಳ್ತೀವಿ. ಇದನ್ನು ಸಿಗ್ಮಂಡ್ ಫ್ರೈಡ್ ಹೇಳ್ತಾ ಹೋಗ್ತಾರೆ. ಪ್ರಜ್ಞಾವಸ್ಥೆ, ಅಜಾಗೃತ ಪ್ರಜ್ಞಾವಸ್ಥೆ ಅಂತ ಕರ್ಕೊಳ್ತೀವಿ. ಅದರಲ್ಲಿ ಇಂಪಾರ್ಟೆಂಟ್ ಏನು ಪ್ರಯೋಗ ಅಂತ ಬಂದಾಗ, ಇಲ್ಲಿ ಮಕ್ಕಳ ಆ ಸಹಜ
ಗುಪ್ತ ಕಾರಣಗಳನ್ನು ಹುಡುಕಲಿಕ್ಕೆ ತುಂಬ ಸಹಾಯವಾಗ್ತಕ್ಕಂಥದ್ದು ಈ ಒಂದು ಮನೋವಿಶ್ಲೇಷಣಾ ಪಂಥ ಅಂತೇಳಿ ಕರ್ಕೊಳ್ತೀವಿ. ಈಗ ನೆಕ್ಸ್ಟ್ ಬರೋದು ಮಾನವತಾ ಪಂಥ ಅಂತಿದೆ. ಈ ಮಾನವತಾ ಪಂಥದ ಪ್ರತಿಪಾದಕರು ಅಂತ ಬಂದಾಗ ಕಾರ್ಲ್ ರೋಜರ್ಸು, ಅಬ್ರಾಹಂ ಮಾಸ್ಲೋ ಮಾನವತಾ ಪಂಥದ ಪ್ರತಿಪಾದಕರು. ಇದು ಏನು ಹೇಳುತ್ತೆ ಅಂದರೆ, ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಸಾಮರ್ಥ್ಯಗಳನ್ನು ಹೊಂದಿದ್ದಾನೆ. ಅಂದರೆ ಸ್ವಯಂ ವಾಸ್ತವೀಕರಣವನ್ನು ಸೆಲ್ಫ್ ನೋಡಿ ಆಕ್ಯುಲೇಷನ್ಸ್ ಕರ್ಕೊಳ್ತಾ ಹೋಗ್ತೀವಿ. ಇದರ ಗುರಿ ಏನಂತ ಬಂದಾಗ ಪ್ರಮುಖವಾಗಿ ಶಿಕ್ಷಕನು ಮಾರ್ಗದರ್ಶಕನಾಗ್ತಾನೆ ಕಾರ್ಯನಿರ್ವಹಿಸಬೇಕಾಗುತ್ತೆ. ಹಾಗೆ ಪ್ರಮುಖವಾಗಿ ಇಲ್ಲಿ ನೆಕ್ಸ್ಟ್ ಬರುವಂಥ ಪಂಥ ಅಂತ ಬಂದಾಗ ಸಂಜ್ಞಾತ್ಮಕ ಪಂಥ ಅಂತ ಕರ್ಕೊಳ್ತೀವಿ. ಜೀನ್ ಪಿಯಾಜೆ ಸಂಜ್ಞಾತ್ಮಕ ಪಂಥವನ್ನು ಪ್ರತಿಪಾದಿಸ್ತಾರೆ. ಇದರಲ್ಲಿ ಏನಿದೆ ಮಾಹಿತಿ ಅಂತ ಬಂದಾಗ ಒಂದೊಂದು ನೋಡ್ತಾ ಹೋಗೋಣ. ಇಲ್ಲಿ ಪ್ರಮುಖವಾಗಿ ಒಳ ಬರುವ ಮಾಹಿತಿ, ಮೆದುಳಿನಲ್ಲಿ ಸಂಸ್ಕರಣೆ, ಹೊರ ಹೊಮ್ಮುವ ವರ್ತನೆಗಳು ಅಂತ. ಅಂದರೆ ಇಲ್ಲಿ ಫಸ್ಟು ನಾವು ಇನ್ಪುಟ್ ಕೊಡ್ತೀವಿ, ಆಮೇಲೆ ಅದನ್ನ ಮೆದುಳಿಗೆ ಸಂಸ್ಕರಣೆ ಆಗುತ್ತೆ, ಆಮೇಲೆ ಔಟ್ಪುಟ್ ಆಗುತ್ತೆ. ಜಸ್ಟ್ ಲೈಕ್ ಕಂಪ್ಯೂಟರ್ ಥರ ವರ್ಕ್ ಮಾಡ್ತಾ ನೋಡಿ. ಅಂದರೆ ಮಕ್ಕಳ ಬೌದ್ಧಿಕ ವಿಕಾಸವು 4 ಪ್ರಮುಖ ಹಂತಗಳಲ್ಲಿ ನಡೆಯತಕ್ಕಂಥ ಜ್ಞಾನದ ಗ್ರಹಿಕೆ ಇಲ್ಲಿ ಹೆಚ್ಚಿನ ಒತ್ತನ್ನು ಕೊಡುವಂಥ ಪ್ರೊಸೆಸ್ ಏನು ಕರ್ಕೊಳ್ತೀವಿ ನಾವು ಪ್ರಮುಖವಾಗಿ ಸಂಜ್ಞಾತ್ಮಕ ಪಂಥ ಅಂತ ಕರ್ಕೊಳ್ತಾ ಹೋಗ್ತೀವಿ. ಹಾಗಾದರೆ ನೆಕ್ಸ್ಟ್ ಅವರು ಜ್ಞಾನ ಸಂರಚನಾವಾದ ಅಂತ ಕರ್ಕೊಳ್ತೀವಿ. ಅದರಲ್ಲಿ ಇಂಪಾರ್ಟೆಂಟಾಗಿ ವೈಕೂಡ್ಸಿ, ಬ್ರೂನರು ಮತ್ತು ಪಿಯಾಜೆ ಇವರು ಏನು ಹೇಳ್ತಾರೆ ಹಾಗಾದರೆ ನೋಡಿ, ಇಂಪಾರ್ಟೆಂಟಾಗಿ ವಿದ್ಯಾರ್ಥಿಗಳು ತಾವೇ ಜ್ಞಾನವನ್ನು ನಿರ್ವಹಿಸಿಕೊಳ್ಳುತ್ತಾರೆ. ಹಿಂದಿನ ಅನುಭವಗಳ ಆಧಾರದ ಮೇಲೆ ಹೊಸ ಜ್ಞಾನದ ಸೃಷ್ಟಿ ಮಾಡ್ಕೊಳ್ತಾರೆ. ಕಲಿಕೆಯ ಒಂದು ಕ್ರಿಯಾತ್ಮಕವಾದ ಮತ್ತು ಸಾಮಾಜಿಕ ಪ್ರಕ್ರಿಯೆ. ಹಾಗಾದರೆ ಒಂದೊಂದೇ ಇಟ್ಟಿಗೆಗಳನ್ನು ಯಾವ ರೀತಿ ನಾವು ಕಟ್ತಾ ಹೋಗ್ತೀವಿ ನೋಡಿ. ಹಾಗಾಗಿ ಇಲ್ಲಿ ವ್ಯಕ್ತಿ ತನ್ನನ್ನು ತಾನು ರೆಡಿ ಮಾಡ್ಕೊಳ್ತಾ ಹೋಗ್ತಾನೆ ಅನ್ನೋದು ನಾವೇನು ಕರ್ಕೊಳ್ತೀವಿ, ಜ್ಞಾನ ಸಂರಚನಾವಾದ ಅಂತ ಕರ್ಕೊಳ್ತೀವಿ. ಅದೀಗ ತುಂಬ ಈಸಿಯಾಗಿ ಪಂಥಗಳನ್ನ ಡಿವೈಡ್ ಮಾಡ್ಕೊಂಡಿದ್ದೀವಿ ನಾವು ನೆನಪಾಗಲಿಕ್ಕೆ. ತುಂಬ ಒಂದು ಕೋಟ್ ಮಾಡ್ಕೊಂಡಿದ್ದೀವಿ ನೋಡಿ, ತುಂಬ ಹೆಲ್ಪ್ ಇದೆ. ಪಂಥ, ಪ್ರತಿಪಾದಕರು, ಮೂಲ ತತ್ವ ಏನು, ಇಷ್ಟೇ ನೀವು ಚಾರ್ಟ್ ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ಪಂಥಗಳನ್ನು ಈಸಿಯಾಗಿ ಕಂಡುಹಿಡ್ಕೋಬೋದು. ಯಾವ ರೀತಿ ಅಂದರೆ ನೋಡಿ, ಒಂದು ವರ್ತನವಾದ ಅಂತಿದೆ. ಅಂದರೆ ವಾಟ್ಸನ್ ಮತ್ತು ಸ್ಕಿನ್ನರ್ ಹೇಳ್ತಾ ಹೋಗ್ತಾರೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಜೆ.ಬಿ. ವಾಟ್ಸನ್ ಮತ್ತು ಸ್ಕಿನ್ನರು ವರ್ತನವಾದ, ಪರಿಸರ ಉದ್ದೀಪನ ಮತ್ತು ಅನುಕ್ರಿಯೆ ಇದು ಸಂಬಂಧಪಟ್ಟಿದ್ದು. ಗೆಸ್ಟಾಲ್ಟ್ ಪಂಥ ಏನು ವರ್ದಿಮಾರ್ ಹೇಳ್ತಾರೆ, ಸಮಗ್ರತೆ ಮತ್ತು ಒಳನೋಟದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇನ್ನು ಮನೋವಿಶ್ಲೇಷಣಾ ಪಂಥ ಸಿಗ್ಮಂಡ್ ಫ್ರೈಡ್ ಅಜಾಗೃತ ಮನಸ್ಸಿನ ಸ್ವಭಾವದ ಬಗ್ಗೆ ಹೇಳುತ್ತೆ. ಇನ್ನು ಮಾನವತಾವಾದ ಬಂದು ರೋಜರ್ಸು ಸ್ವಯಂ ಸಾಕ್ಷಾತ್ಕಾರದ ಬಗ್ಗೆ ಹೇಳುತ್ತೆ. ಇನ್ನು ಸಂಜ್ಞಾತ್ಮಕ ಅಂತ ಬಂದಾಗ ಪಿಯಾಜೆ ಹೇಳ್ತಾ ಹೋಗ್ತಾರೆ, ಮೆದುಳಿನ ಸಂಸ್ಕರಣೆ, ಬುದ್ಧಿಶಕ್ತಿ ಬಗ್ಗೆ. ಇನ್ನು ಜ್ಞಾನ ಸಂರಚನಾ ಅಂತ ಬಂದಾಗ ವೈಗೋಟ್ಸ್ಕಿ ಅವರು ಹೇಳ್ತಾ ಹೋಗ್ತಾರೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದಂತ ಬಂದಾಗ ಅನುಭವದ ಮೂಲಕವಾಗಿ ಜ್ಞಾನವನ್ನು ಪಡ್ಕೋಬೋದು ಅಂತ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಇಷ್ಟು ಕಾನ್ಸೆಪ್ಟ್ ನೋಡ್ಕೊಳ್ತಾ ಹೋಗ್ತೀವಿ. ಇನ್ನು ತರಗತಿಯಲ್ಲಿ ಅಂತ ಬಂದಾಗ ಪ್ರಮುಖವಾಗಿ ತರಗತಿಯಲ್ಲಿ ಆದರ್ಶ ತರಗತಿಯಲ್ಲಿ ಮನೋವಿಜ್ಞಾನ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಬಂದಾಗ ಇಲ್ಲಿ ಒಂದೊಂದೇ ನೋಡ್ತಾ ಹೋಗೋಣ ನಾವು. ಆ ತರಗತಿಯಲ್ಲಿ ಒಂದು ಆದರ್ಶ ತರಗತಿ ಮನೋವಿಜ್ಞಾನ ಒಂದು ಫಸ್ಟ್ ಇಂಪಾರ್ಟೆಂಟಾಗಿ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯದ ರಕ್ಷಣೆ ಮಾಡ್ತಕ್ಕಂಥದ್ದು, ವೈಯಕ್ತಿಕ ಭಿನ್ನತೆಗಳಿಗೆ ಗೌರವವನ್ನು ಕೊಡುವಂಥದ್ದು, ಸೂಕ್ತ ಬೋಧನೆಯನ್ನು ಬಳಕೆ ಮಾಡುವಂಥದ್ದು, ಧನಾತ್ಮಕ ಕಲಿಕಾ ವಾತಾವರಣವನ್ನು ಉಂಟು ಮಾಡುವಂಥ. ಹಾಗಾಗಿ ಆದರ್ಶ ತರಗತಿಯಲ್ಲಿ ಮನೋವಿಜ್ಞಾನಕ್ಕೆ ಇವೆಲ್ಲ ಬೇಕು ನೋಡಿ. ಏನಾಗುತ್ತೆ, ವೈಯಕ್ತಿಕವಾಗಿ ಭಿನ್ನತೆಗಳಿರ್ತವೆ ಮಕ್ಕಳಲ್ಲಿ, ಅವನ್ನ ನಾವು ಗೌರವ ಕೊಡಬೇಕಾಗುತ್ತೆ. ಇನ್ನು ಸೂಕ್ತ ಬೋಧನೆಯನ್ನು ಬಳಕೆ ಮಾಡ್ಕೋಬೇಕಾಗುತ್ತೆ. ಮತ್ತು ಧನಾತ್ಮಕ ಕಲಿಕೆ ವಾತಾವರಣ ಉಂಟು ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯಗಳನ್ನು ನಾವು ರಕ್ಷಣೆ ಮಾಡ್ಕೋಬೇಕಾಗುತ್ತೆ. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ನೋಡಿ, ಅದ್ಭುತವಾದ ಕೊಟೇಶನ್ ಇದೆ. ಶಿಕ್ಷಕನ ಯಶಸ್ಸು ಅವನ ವಿದ್ಯಾರ್ಥಿಯ ಮನಸ್ಸನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾನೆ ಎಂಬುದರ ಮೇಲೆ ನಿಂತಿದೆ. ಎಷ್ಟು ಅದ್ಭುತವಾದ ಮಾತಿದೆ. ಶಿಕ್ಷಕ ಅನ್ನೋನು ಅವನ ವಿದ್ಯಾರ್ಥಿಯನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ ಮೇಲೆ ಅವನ ಒಂದು ಮನಸ್ಸು ನಿಂತ್ಕೊಂಡಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾವ ಟಾಪಿಕ್ ಅಂತ ಬಂದಾಗ ನಮಗೆ ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆ ಅಧ್ಯಯನ ಮಾಡೋಣ. ಅದು ಸ್ಟೂಡೆಂಟ್ ನೋಟ್ಬುಕ್ ಶೈಲಿಯಲ್ಲಿ ನಮಗೆ ನೋಟ್ ಸಿಗುತ್ತೆ. ನೋಡಿ, ನಿಮಗೆ ಅದ್ಭುತವಾಗಿ ಚಿತ್ರ ಕಾಣ್ತಾ ಇದೆ. ನಿಮಗೆ ಬೆಳವಣಿಗೆ ಮತ್ತು ವಿಕಾಸದ ವ್ಯತ್ಯಾಸ ಆಗಿರ್ಬೋದು, ನೆಕ್ಸ್ಟ್ ವಿಕಾಸ ಪ್ರಮುಖ ಸ್ತಂಭಗಳಾಗಿರ್ಬೋದು, ಆಮೇಲೆ ವಿಕಾಸದ ಚಿತ್ರಗಳಾಗಿರ್ಬೋದು, ಆಮೇಲೆ ವಿಕಾಸದ ತಾಂತ್ರಿಕ ವಿನ್ಯಾಸ ಆಗಿರ್ಬೋದು, ವಿಕಾಸದ ಪ್ರಮುಖ ಲಕ್ಷಣಗಳಾಗಿರ್ಬೋದು, ಆಮೇಲೆ ನೆಕ್ಸ್ಟ್ ಬಾಲ್ಯ ನೋಡಿ, ಪೂರ್ವ ಬಾಲ್ಯ ಮತ್ತು ಬೌದ್ಧಿಕ ವಿಕಾಸ ಆಗಿರ್ಬೋದು, ಆಮೇಲೆ ಪೂರ್ವ ಬಾಲ್ಯ ಸಾಮಾಜಿಕ ವಿಕಾಸ ಆಗಿರ್ಬೋದು, ಆಮೇಲೆ ಪೂರ್ವ ಬಾಲ್ಯಾವಸ್ಥೆ ಆಗಿರ್ಬೋದು, ಆಮೇಲೆ ನೆಕ್ಸ್ಟ್ ಅನುವಂಶೀಯ ಪ್ರಭಾವ ಆಗಿರ್ಬೋದು, ನೆಕ್ಸ್ಟ್ ಅನುವಂಶೀಯ ಲಿಂಗ ನಿರ್ಧಾರ ಆಗಿರ್ಬೋದು, ಉತ್ತರ ಬಾಲ್ಯಾವಸ್ಥೆ, ಇವೆಲ್ಲವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮುಂದಿನ ಕ್ಲಾಸಲ್ಲಿ ಮತ್ತೆ ನಾವು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋವನ್ನು ಯಾರಾದರೂ ಮೊದಲು ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಷಯವನ್ನು ನಿಮ್ಮ ಸ್ನೇಹಿತರಿಗೂ ಸಹಿತ ಶೇರ್ ಮಾಡಿ. ಥ್ಯಾಂಕ್ ಯು.